ನಮಸ್ತೆ, ನನ್ನ ಹೆಸರು ಸುಶೀಲಾ ಅಂತ. ನಾನು ವಿವೇಕಾನಂದ ಮಹಿಳಾ ಪದವಿ ಕಾಲೇಜಿನಲ್ಲಿ ಸಮಾಜಶಾಸ್ತ್ರದ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನನಗಿಲ್ಲಿ 13 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಈ 13 ವರ್ಷ ನಾನು ಒಂದೇ ಕಡೆ ಇದ್ದೀನಿ ಅಂತ ಹೇಳಿದ್ರೆ, ಒಬ್ಬ ಮಹಿಳೆಯಾಗಿ ಒಂದೇ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಸಂಸ್ಥೆ ಜನತಾ ಎಜುಕೇಶನ್ ಸೊಸೈಟಿ ಹಾಗೂ ಇಲ್ಲಿರುವಂತಹ ಪ್ರಾಂಶುಪಾಲರಾದಂತಹ ಶ್ರೀಮತಿ ವಾಣಿ ಸಿ ಮೇಡಮ್ ರವರು, ಹಾಗೆ ನನ್ನ ಸಹೋದ್ಯೋಗಿಗಳು, ಇಲ್ಲಿರುವಂತಹ ಎಲ್ಲ ಸಹೋದ್ಯೋಗಿಗಳು ಎಲ್ಲ ಮಹಿಳೆಯರೇ ಇದ್ದಾರೆ. ಅವರೆಲ್ಲರೂ 15-18 ವರ್ಷದ ಮೇಲ್ಪಟ್ಟಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ನಮ್ಮ ಸಂಸ್ಥೆ ಮಹಿಳೆಯರಿಗೆ ಕೊಡುವಂತಹ ಗೌರವ, ಅದು ವಿದ್ಯಾರ್ಥಿನಿಯರಾಗಿದ್ದರೂ ಸರಿ, ಇಲ್ಲ ಅಂತ ಹೇಳಿದ್ರೆ ಸ್ಟಾಫ್ ಆಗಿದ್ರು ಸರಿ, ಇಲ್ಲಿರುವಂತಹ ನಾನ್ ಟೀಚಿಂಗ್ ಸ್ಟಾಫ್ ಕೂಡ ಮಹಿಳೆಯರೇ ಇದ್ದಾರೆ. ಕಾರಣ ಇಷ್ಟೇ, ಸೇಫ್ಟಿ ಸೆಕ್ಯೂರಿಟಿ ಪರ್ಪಸ್ ಆಗಿ. ಅದಕ್ಕೋಸ್ಕರ ನಾನು ನನ್ನ ಕಾಲೇಜ್ ಬಗ್ಗೆ ಒಂದಷ್ಟು ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ ಎಲ್ಲಾ ರೀತಿಯ ಕೋರ್ಸ್ಗಳು ಇದಾವೆ. BA, BCom, BBA ಮತ್ತೆ BCA ಇದೆ. BCA ವೆಲ್ ಎಕ್ವಿಪ್ಡ್ ಲ್ಯಾಬ್ಸ್ ಇದಾವೆ. BCA ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ವೆಲ್ ಎಕ್ವಿಪ್ಡ್ ಲ್ಯಾಬ್ಸ್ ಇದಾವೆ. ಸೊ ಎಲ್ಲಾ ಸಿಸ್ಟಮ್ಗಳು ಎಲ್ಲಾ ಮಕ್ಕಳು ಯಾವಾಗ ಬೇಕಾದ್ರೂ ಕೂಡ ಆಕ್ಸೆಸ್ ಮಾಡಿ, ಅವ್ರಿಗೆ ಏನೇ ಸಮಸ್ಯೆಗಳಿದ್ರು ಕೂಡ, ಮತ್ತೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಪ್ಡೇಟೆಡ್ ವರ್ಷನ್ಸ್ ಇದಾವೆ. ಅದಕ್ಕೆಲ್ಲ ಕಾರಣ ನಮ್ಮ ಮ್ಯಾನೇಜ್ಮೆಂಟ್ ಮತ್ತೆ ನಮ್ಮಲ್ಲಿರುವಂತ ನಮ್ಮ ಪ್ರಾಂಶುಪಾಲರು, ಹಾಗೆ ಕೂಡ ನಮ್ಮಲ್ಲಿರುವ ಸಹೋದ್ಯೋಗಿಗಳು. ಅದು ಒಂದು. ಸೊ BBA ಅಂತ ಬಂದಾಗ ನಮ್ಮಲ್ಲಿ ಕಂಪಲ್ಸರಿ ಇಂಡಸ್ಟ್ರಿ ವಿಸಿಟ್ ಮಾಡೇ ಮಾಡ್ತೀವಿ. ಬೇರೆ ಕಾಲೇಜುಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮಲ್ಲಿ ಪ್ರತಿ ವರ್ಷ ಇಂಡಸ್ಟ್ರಿಯಲ್ ವಿಸಿಟ್ ಆಗೇ ಆಗತ್ತೆ, ಟುವರ್ಡ್ಸ್ ಏನು ಅಂತ ಹೇಳಿದ್ರೆ ಕೋರ್ಸ್ ವೈಸ್. BCom ಅಂತ ಬಂದಾಗ ನಮ್ಮಲ್ಲಿ ಫೀಲ್ಡ್ ಟ್ರಿಪ್ ಕಂಪಲ್ಸರಿ ಕಾಂಡಕ್ಟ್ ಮಾಡೇ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ನಮ್ದು ಬರೀ ಕಾಲೇಜು ಬರೀ ಪಾಠ ಮಾಡೋದಕ್ಕೆ ಮಾತ್ರ ಮೀಸಲಾಗಿಲ್ಲ. ಪಾಠದ ಹೊರತು ನಾನ್ ಅಕಾಡೆಮಿಕ್ ಅಚೀವ್ಮೆಂಟ್ಸ್ ಅಲ್ಲೂ ಮಕ್ಕಳನ್ನ ಮುಂದೆ ತರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಸಂಸ್ಥೆ ನಿಂತಿದೆ. ಹಾಗಾಗಿ ನನ್ನ ಪ್ರೀತಿಯ ಒಂದು ಕೋರ್ಸ್ ಆದಂತಹ BA ಕೋರ್ಸ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ BA ನಲ್ಲಿ 4 ಕೋರ್ಸ್ಗಳಿದಾವೆ. ಸೋಷಿಯಾಲಜಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜರ್ನಲಿಸಂ ಇದೆ. ಸೊ ಈ ಒಂದು ಎಕನಾಮಿಕ್ಸ್ ಮತ್ತೆ ಸೋಷಿಯಾಲಜಿ ಅಂತ ಹೇಳಿದ್ರೆ ನಾವು 15 ಇಯರ್ಸ್ ಇಂದ ಇಲ್ಲೇ ಇದ್ದೀವಿ, ಸೇಮ್ ಫ್ಯಾಕಲ್ಟೀಸ್. ಆದ್ರೆ ಜರ್ನಲಿಸಂ ಮತ್ತೆ ಪೊಲಿಟಿಕಲ್ ಸೈನ್ಸ್ ಅಂತ ಹೇಳಿದಾಗ ನಾವು ಪಾಠ ಮಾಡಿದಂತಹ ವಿದ್ಯಾರ್ಥಿನಿಯರೇ ಇವತ್ತು ನಮ್ಮ ಜೊತೆ ಮಕ್ಕಳಿಗೆ ಪಾಠ ಮಾಡಕ್ ನಿಂತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಶ್ರಮ ಎಷ್ಟಿರುತ್ತೆ, ನಮ್ಮ ಒಂದು ಕ್ವಾಲಿಟಿ ಆಫ್ ಎಜುಕೇಶನ್ ಎಷ್ಟಿರುತ್ತೆ, ನಮ್ಮ ಸಂಸ್ಥೆ ಹೇಗೆ ರಕ್ಷಣೆ ಮಾಡ್ಕೊಂಡು ಬಂದಿದೆ, ಅದಕ್ಕೋಸ್ಕರ ಅವ್ರು ಇವತ್ತು ನಮ್ ಜೊತೆನೆ ಇದ್ದಾರೆ. ಒಂದು ಸೊಸೈಟಿಯಲ್ಲಿ ಗುರುತಿಸ್ಕೊಂಡಿದ್ದಾರೆ. ಹೇಗೆ ಒಂದು ಉಪನ್ಯಾಸಕಿಯರಾಗಿ ಸಮಾಜದಲ್ಲಿ ಒಂದು ಅಂತಸ್ತನ್ನ ಪಡ್ಕೊಂಡಿದ್ದಾರೆ. ಹಾಗಾಗಿ ಸೋಷಿಯಾಲಜಿ ಅಂತ ಬಂದಾಗ ನಾವು ಹೊರಗಡೆ ಸೊಸೈಟಿ ಹೇಗೆ ಬರೀ ಪಾಠದ ವಸ್ತುವಾಗೇ ಇಲ್ಲ, ನಮ್ಮಲ್ಲಿ ಮಕ್ಕಳನ್ನ ನಾವು ಹೊರಗಡೆ ಕರ್ಕೊಂಡು ಹೋಗ್ತೀವಿ. ನಿಜ ಜೀವನ ಹೇಗಿರುತ್ತೆ, ನಾವು ಮನೇಲಿ ನಿಜ ಜೀವನ ನಡೆಸೋದಕ್ಕೂ ಪಾಠ ಓದೋದಕ್ಕೂ ಅದಕ್ಕೂ ಕೋರಿಲೇಟ್ ಹೇಗೆ ಮಾಡ್ಕೋತೀವಿ ಅನ್ನೋದಕ್ಕೆ ನಾವು ಹೊರಗಡೆ ಕರ್ಕೊಂಡು ಹೋಗ್ತೀವಿ. ವೃದ್ಧಾಶ್ರಮಗಳಿಗಾಗ್ಲಿ NGOಗಳಿಗಾಗ್ಲಿ ನಾವು ಮಕ್ಕಳನ್ನ ವಿಸಿಟ್ ಮಾಡಿಸ್ತೀವಿ. ಹಾಗೆ ಕೂಡ ಎಕನಾಮಿಕ್ಸ್ ಅಂತ ಬಂದಾಗ ಆರ್ಥಿಕತೆ ಬಹಳ ಮುಖ್ಯ. ಅವರಿಗೆ ಬ್ಯಾಂಕ್ಗಳಿಗೆ ಕರ್ಕೊಂಡು ಹೋಗ್ತೀವಿ, ಇಂಡಸ್ಟ್ರಿಗಳಲ್ಲಿ ಕರ್ಕೊಂಡು ಹೋಗ್ತೀವಿ. ಅಲ್ಲಿರುವಂತಹ ಆರ್ಥಿಕ ಚಟುವಟಿಕೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ಒಂದು ಮಾಹಿತಿಯನ್ನ ಕೊಡೋ ಉದ್ದೇಶಕ್ಕೋಸ್ಕರ ನಾವು ಎಕನಾಮಿಕ್ಸ್ ಬಗ್ಗೆ ನಾವು ಕರ್ಕೊಂಡು ಹೋಗ್ತೀವಿ. ಹಾಗೆ ಕೂಡ ಜರ್ನಲಿಸಂ ಅಂತ ಬಂದಾಗ ಮೀಡಿಯಾ, ಖಂಡಿತ ಎಲ್ಲ ನಮ್ಗೆ ಇವತ್ತೇನು ವಿಷಯಗಳು ಮುಟ್ತಾ ಇದೆ ಅಂತ ಹೇಳಿದ್ರೆ ಥ್ರೂ ದ ಮೀಡಿಯಾ ನಾವು ಎಲ್ಲವನ್ನ ಪಡ್ಕೋತಾ ಇದ್ದೀವಿ, ಇಂಥದ್ದಿಲ್ಲ ಅಂತ ಹೇಳೋ ಹಾಗಿಲ್ಲ. ಹಾಗಾಗಿ ಜರ್ನಲಿಸಂ ಅವರು ಚಾನೆಲ್ಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪೊಲಿಟಿಕಲ್ ಸೈನ್ಸ್ ಅಂತ ಹೇಳಿದ್ರೆ ರಾಜಕೀಯ ಒಂದು ಮನುಷ್ಯನಲ್ಲಿ ಬಹಳ ಮುಖ್ಯವಾಗಿ ಬೇಕೇ ಬೇಕು. ಹಾಗಾಗಿ ರಾಜಕೀಯ ಅನ್ನೋದು ಬರೀ ರಾಜಕೀಯ ಪಾಲಿಟಿಕ್ಸ್ ಮಾಡ್ತಾರೆ ಅನ್ನೋದಲ್ಲ, ರಾಜಕೀಯ ಬಹಳಷ್ಟು ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರ. ಹಾಗಾಗಿ ರಾಜಕೀಯದ ಬಗ್ಗೆ ನಮ್ಮಲ್ಲಿರುವಂತಹ ಉಪನ್ಯಾಸಕರು ಏನಂತ ಹೇಳಿದ್ರೆ, ವಿಧಾನಸೌಧದಲ್ಲಿ ಸೆಷನ್ ನಡೆಯೋದು ಹೇಗ್ ನಡೆಯುತ್ತೆ, ನಾವು ಟಿವಿನಲ್ಲಿ ಕುಂತು ನೋಡೋದಕ್ಕೂ ಎದುರುಗಡೆ ನಿಜವಾಗ್ಲೂ ನೋಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅದನ್ನ ಕೂರ್ತು ನೋಡಿ ಮಕ್ಕಳು ಅದನ್ನ ಖುಷಿ ಪಟ್ಟು ಒಂದು ನಮ್ಮ ಕಾಲೇಜಿನಲ್ಲಿ ಇರುವಂತಹ ಅಭಿಮಾನವನ್ನ ತೋರಿಸಿ ಇವತ್ತಿಗೂ ಕೂಡ ನಮಗೆ ಅಡ್ಮಿಷನ್ಸ್ ಆಗ್ತಾ ಇದೆ. ಕಾರಣ ಇಷ್ಟೇ, ನಮ್ಮಲ್ಲಿರುವಂತಹ ಈ ಆಕ್ಟಿವಿಟೀಸ್ ಮುಖಾಂತರವಾಗಿ ಮಕ್ಕಳು ಖುಷಿ ಪಟ್ಟು ಅವರೇ ರೆಫರ್ ಮಾಡಿ ಮಕ್ಕಳನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ. ಅವ್ರು ಯಾರಾಗಿರ್ತಾರೆ, ಅವ್ರ ಅಕ್ಕಪಕ್ಕ ಮನೆಯವರಾಗಿರ್ತಾರೆ, ಹಾಗೆ ಕೂಡ ಅವ್ರ ಅಕ್ಕ ತಂಗಿಯರು ಏನವರು ತಂಗಿಯರಾಗಿರ್ತಾರೆ. ಸೊ ಈ ರೀತಿಯಾಗಿ ನಮ್ಮಲ್ಲಿ 4-5 ಜನರೇಷನ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಅವರ ತಂಗಿಯರು, ಅವ್ರ ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ನನ್ನ ಮಗಳು ಇಲ್ಲಿ ಓದಿದ್ದಾಳೆ, ರ್ಯಾಂಕ್ ಸ್ಟೂಡೆಂಟ್ಸ್ ಬಂದಿದ್ದಾಳೆ, ನನ್ನ ಮಗಳು ಇಲ್ಲಿ ಓದಿದ್ದಾಳೆ, ಸೆಕ್ಯೂರಿಟಿ ಇದೆ, ನನ್ನ ಮಗಳು ಇಲ್ಲಿ ಓದಿದ್ದಾಳೆ, ನನ್ನ ಮಗಳನ್ನ ಅಲ್ಲೇ ಹಾಕೋತಿದ್ದೀರಿ, ಇನ್ನೆಲ್ಲೂ ಇಲ್ಲ. ಊರಿಂದ ರಿಲೇಟಿವ್ಸ್ ಮನೇಲಿ ಇಡ್ಸಿ ನಮ್ಮ ಕಾಲೇಜಲ್ಲಿ ಓದಿಸಿರುವಂತಹ 3 ವರ್ಷ ನೀನು ಇಲ್ಲಿ ಓದು, ಆಮೇಲೆ ನಿನ್ ಮನೆಗ್ ಬಾ ಅಂತ ಹೇಳಿ ಓದಿಸಿರುವಂತಹ ನಿದರ್ಶನಗಳು ನಮ್ಮ ಕಾಲೇಜಿನಲ್ಲಿದೆ. ಹಾಗಾಗಿ
ವಿವೇಕಾನಂದ ಮಹಿಳಾ ಪದವಿ ಕಾಲೇಜು ಅದ್ರ ಹೆಸರಿಗೆ ತಕ್ಕನಾಗೆ ಏನು ವಿವೇಕಾನಂದರವರು ಆದರ್ಶಗಳನ್ನ ಫಾಲೋ ಮಾಡ್ತಾ ಇದ್ರು, ನಮ್ಮಲ್ಲಿ ಕೂಡ ಅದನ್ನೇ ನಾವು ಫಾಲೋ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ವಿವೇಕಾನಂದ ಮಹಿಳಾ ಪದವಿ ಕಾಲೇಜು ಇವತ್ತಿಗೆ ನಮ್ದು 50 ಇಯರ್ಸ್ ಆಗಿರ್ಬೋದು. 50 ಇಯರ್ಸ್ 100 ಇಯರ್ಸ್ ಆಗುತ್ತೆ, 100 ಇಯರ್ಸ್ 150 ಇಯರ್ಸ್ ಆಗುತ್ತೆ. ನಾವಿರ್ಲಿ ಇಲ್ಲದೆ ಹೋಗ್ಲಿ, ಮಕ್ಕಳು ಬರಬೇಕು. ಬಡ ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣವನ್ನ ಕೊಡಿಸೋದೇ ಈ ಒಂದು ನಮ್ಮ ಜನತಾ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಇರುವಂತಹ ವಿವೇಕಾನಂದ ಮಹಿಳಾ ಪದವಿ ಕಾಲೇಜಿನ ಮುಖ್ಯ ಉದ್ದೇಶ. ಹಾಗೆ ಕೂಡ ನಮ್ಮಲ್ಲಿ ಇನ್ನೊಂದು ಅಪ್ರಿಸಿಯೇಷನ್ ಏನಂತ ಹೇಳಿದ್ರೆ, ಇದು ಅತಿಶಯೋಕ್ತಿ ಅಲ್ಲ, ನಮ್ಮಲ್ಲಿ 100% ರಿಸಲ್ಟ್ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತವ್ರು ಎಲ್ಲರೂ ಕೂಡ ವೆಲ್ ವರ್ಸ್ಡ್ ಲೆಕ್ಚರರ್ಸ್. ಸೊ ಹಾಗಾಗಿ 100% ರಿಸಲ್ಟ್ ಇದೆ. ನಾವಿಲ್ಲಿ ಕಾಪಿ ಮಾಡ್ಸಲ್ಲ, ಮತ್ತೊಂದು ನೋ ಕಾಂಪ್ರಮೈಸ್. ಎಜುಕೇಶನ್ ಅಂತ ಹೇಳಿದ್ರೆ ಎಜುಕೇಶನ್ ಆಯ್ತಾ, ಕಾಂಪ್ರಮೈಸ್ ಇಲ್ವೇ ಇಲ್ಲ. ಎಜುಕೇಶನ್ ಅಲ್ಲಿ ಪಾಠ ಮಾಡಿದ್ರೆ ಟೆಸ್ಟ್ ಅಲ್ಲಿ ಕಡಿಮೆ ಬಂತು, ನೀನು ಬರೀಲೇಬೇಕು 5 times, ಪನಿಷ್ಮೆಂಟ್ ಅಂತೂ ಕೊಡ್ತೀವಿ. ಆದ್ರೆ ಏನು ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ, ಅದ್ರ ಪರಿಣಾಮ ಏನಾಯ್ತು, ಒಳ್ಳೆ ಮಾರ್ಕ್ಸ್ ತಗೋತಾರೆ. ಇದಿಷ್ಟೇ ನಾವು ಮಾಡುವಂತಹ ಸ್ಟ್ರಾಟಜಿ ಅಂತ ನಾವು ಹೇಳ್ಬೋದು. ಸೊ ಹಾಗಾಗಿ ನಮ್ಮಲ್ಲಿ ಬರುವಂತಹ ಮಕ್ಕಳು ಒಳ್ಳೆ ಎಜುಕೇಶನ್ ಕಲ್ತ್ಕೊಂಡು ಹೋಗ್ತಾರೆ, ಮತ್ ಹಾಗೆ ಕೂಡ ಡಿಸಿಪ್ಲಿನ್ ಕಲ್ತ್ಕೊಂಡು ಹೋಗ್ತಾರೆ. ಡಿಸಿಪ್ಲಿನ್ ಬಹಳ ಮುಖ್ಯ ಹೊರಗಡೆ ಜಗತ್ತಿಗೆ. ಹಾಗಾಗಿ ಜನತಾ ಎಜುಕೇಶನ್ ಸಂಸ್ಥೆ ಅದರಡಿಯಲ್ಲಿ ಬರುವಂತಹ ವಿವೇಕಾನಂದ ಮಹಿಳಾ ಪದವಿ ಕಾಲೇಜಿನಲ್ಲಿ ನಾವೆಲ್ಲ ಇದ್ದೀವಿ ಅಂತ ಹೇಳಿದ್ರೆ ಇವತ್ತಿಗೂ ಅದು ನಮ್ಗೆ ನಿಜವಾಗ್ಲೂ ಖುಷಿ ತರುತ್ತೆ. ನಿಮ್ಮ ಮಕ್ಕಳು ಬರ್ಲಿ ಆಯ್ತಾ, ಇಲ್ಲಿ ಎಜುಕೇಶನ್ ಪಡ್ಕೊಳ್ಳಿ, ನಮ್ಮಂತೆ ಅವರು ಆಗ್ಲಿ ಅನ್ನೋದೇ ನನ್ನ ಉದ್ದೇಶ. ಥ್ಯಾಂಕ್ ಯು.